ನಡೆಸಲಿಕ್ಕೆ ತೊಂದರೆ ಮಾಡುವಂತ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಮಾತನ್ನ ಮತ್ತೊಮ್ಮೆ ಹೇಳ್ತಾ ಈ ಘಟನೆ ಈ ಸಮಾವೇಶ ಯಶಸ್ವಿಯಾಗಲಿಕ್ಕೆ ತಾವೆಲ್ಲ ಕಾರಣರಾಗಿದ್ದೀರಿ. ಅದಕ್ಕೆ ನಾನು ಎಲ್ಲರ ಪರವಾಗಿ ಪಕ್ಷದ ಪರವಾಗಿ ನಮ್ಮ ನಾಯಕರುಗಳ ₹300 ಮಾಡೋದನ್ನ ಆರೋಪ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ 200 ಕೋಟಿ ಇದ್ದ 400 ಕೋಟಿ ಮಾಡಿದ ಆರೋಪ ಇದೆ. ಜನರಿಗೆ ಸಾಕಷ್ಟು ನಮ್ಮ ಹಿರಿಯ ಮಂತ್ರಿಗಳು ಮಾತಾಡಿದ್ದಾರೆ. ಇದು ಕೇವಲ ಒಂದು 3-4 ಜನ ಮಾತ್ರ ಮಾತಾಡ್ತಾರೆ. ನಿಮಗೆ ಗೊತ್ತಾಗ್ಲಿಲ್ವಾ? ಎನ್ಕ್ವೈರಿ ನಡೀತಾ ಇದೆ. 90 ಕೋಟಿದು ಪ್ರಾಸಿಕ್ಯೂಷನ್ ಆಜ್ಞೆ ಮಾಡಿದೀವಿ. ನಿಮಗೆ ಮನವರಿಕೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಆಗದ ಕಮಂಡಲವನ್ನು ಹಿಡಿದು ರಥಯಾತ್ರೆಯನ್ನು ಮಾಡಿದ್ರಲ್ಲ, ಹಿಂದುಳಿದ ವರ್ಗದ ಪಾದಯಾತ್ರೆ ಬರ್ತಾ ಇದ್ದಾರೆ. ಪಾದಯಾತ್ರೆ ಮಾಡಲಿಕ್ಕೆ ಯಾರಿಗೂ ತಕರಾರಿಲ್ಲ. ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ. ಕಾಗೋಡಿನ ಭೂಮಿ ಚಳವಳಿ ಆದಾಗ ಉಡುವವನೇ ಭೂಮಿಯ ಒಡೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿತು. ಉಡುವವನ ಭೂಮಿಯ ಮತ್ತು ನಮ್ಮ ಟೌನ್ ಅಧ್ಯಕ್ಷರು ಇಬ್ಬರು ರಾಜ್ಯವಾಗಿ ಸ್ವಾಗತವನ್ನು ಬಯಸ್ತಾರೆ. ತಮ್ಮಲ್ಲಿ ಮನವಿ ಏನಪ್ಪ ಅಂತ ಹೇಳಿದ್ರೆ, ತಾವೆಲ್ಲ ಬಹಳ ಸದಸ್ಯರುಗಳು ಗೆದ್ದಿರ್ತಕ್ಕಂಥವ್ರು, ಸೋತಿರ್ತಕ್ಕಂಥವ್ರು, ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ. ಸರ್ಕಾರವನ್ನ ಕಿತ್ತಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾದಂತಹ ಹೋರಾಟ ಮತ್ತು ಕರಪ್ಷನ್ ಎಲ್ಲ ಎಷ್ಟಾಗುತ್ತೆ. ಇವತ್ತು ಮಂತ್ರಿಮಂಡಲ ಸಂಪೂರ್ಣ ಮಂತ್ರಿಗಳಿದ್ದಾರೆ ಮಾಡ್ತಾ ಮತ್ತು ಈ ಮಾಧ್ಯಮದ ಗೆಳೆಯರು, ನಮ್ಮ ಮಾಧ್ಯಮದ ಗೆಳೆಯರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಚಕ್ರವನ್ನು ಕಟ್ಟಿ 2013ನೇ ಇಸ್ವಿನಲ್ಲಿ 135 ಜನ ಶಾಸಕರು ವಿಧಾನಸಭೆ ಮಾಡಲಿಕ್ಕೆ ಸಾರ್ವಜನಿಕ ಜೀವನದ ಮೌಲ್ಯಗಳ ಅರಿವಿಲ್ಲದೆ ಇರ್ತಕ್ಕಂಥವರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಿ. ಆಂದೋಲನವನ್ನು ಮಾಡಿದಂತಹ ದಿನ ಇಂದಿನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ ಇಂಡಿಯಾ ಚಳವಳಿಗೂ ಆಳವಾದಂತ ಪರಿಶೀಲನೆ ಇರಬೇಕು. ಅದಕ್ಕೆ ಸಾಕಷ್ಟು ಪುರಾವೆಗಳು, ಸಾಕ್ಷಿಗಳಿರಬೇಕು. ಲೋಕಾಯುಕ್ತದ ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಮಾಡಬೇಕು. ಬ್ಯಾಂಕ್ನ ಅಧಿಕಾರಿ, ಕೇಂದ್ರ ಸರ್ಕಾರದ ಅಧೀನದ ಬ್ಯಾಂಕ್ನ ಅಧಿಕಾರಿ ನಾಪತ್ತೆ ಆಗಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಏನು ಜನರೇ ಜನಾಂದೋಲನವನ್ನ ನಡೆಸುವಂತ ಒಂದು ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಈ ಕಹಳೆಯನ್ನ ಊದಬೇಕು ಅಂತ ಕೂಡ ಜ್ಯೋತಿ ಬೆಳೆಸಿದ ಮೇಲೆ ವಿನಂತಿ ಮಾಡ್ತೀನಿ. ವ್ಯವಸ್ಥೆಯನ್ನ ಸತ್ಯಾಂಕವನ್ನ ಈ ಜನತಂತ್ರ ಸರ್ಕಾರವನ್ನ ದಿಕ್ಕು ತಪ್ಪಿಸಲು ಈ ಕಹಳೆ ಕಾಂಗ್ರೆಸ್ ಪಕ್ಷಕ್ಕೆ
ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜನರ ವಿರುದ್ಧ ಜನಾಂದೋಲನಕ್ಕೆ ಈ ಕಾಳೆಯನ್ನು ಊದುವುದರ ಮೂಲಕ ಜನಾಂದೋಲನ ಅಧಿಕೃತಗೊಳಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಈಗ ತಾರೀಕು ಒಬ್ಬ ಕಾರ್ಯಕರ್ತ ಲೋಕಾಯುಕ್ತ ಕೊಡ್ತಾನೆ, ಒಂದು ವಾರ ವೇಟ್ ಮಾಡಕ್ ಸಿಗ್ತಾ ಇಲ್ಲ, 20 ತಾರೀಕಿಗೆ ರಾಜ್ಯಪಾಲ ಕೊಡ್ತಾನೆ. ಮುಂಬಯಿಯ ಗೋವಾಳಿಯ ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಈ ಚಳುವಳಿ ನಡೆಸುವುದಾಗಿ ಕರೆ ನೀಡಿದರು. ಮುಂದೆ ಆ ಮೈದಾನ ಸುಳ್ಳು ಆರೋಪಗಳ ವಿರುದ್ಧ ಕರ್ನಾಟಕದ ಅತ್ಯಂತ ಜನಪ್ರಿಯ ವಕೀಲರು ಆಗಿರುವಂತಹ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಸಾಫ್ಟ್ ಕಾಪಿಯನ್ನ ವಿತರಿಸುತ್ತೇವೆ. ಕರ್ನಾಟಕ ರಾಜ್ಯದ ಎಲ್ಲ ವಸಾಹತುಶಾಹಿ ರಾಷ್ಟ್ರಗಳಲ್ಲಿನ ಜನರಿಗೂ ಸ್ಫೂರ್ತಿಯಾಯಿತು. ತಾವೂ ಸಹ ಹೋರಾಟ ಮಾಡಿದರೆ ದಾಸ್ಯದಿಂದ ಮುಕ್ತಿ ಹೊಂದಬಹುದು ಎಂಬ ಭಾವನೆ ಜನರಲ್ಲಿ ಮೊಳಕೆಯೊಡೆಯಿತು. ಇದು ಭಾರತದ ಹೋರಾಟಕ್ಕೆ ಸಿಕ್ಕ ದೊಡ್ಡ ಯಶಸ್ಸು ಕೂಡ ಆಯಿತು.